ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿಶಾಲಾ ಬೈ ಸೆಂಟ್ರಿಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೈಲ್ಡ್ ಪಾಲುದಾರ. ನನ್ನ ಹೆಸರು ಅಂಜು ಮತ್ತು ನಾನು ಸೆಂಟ್ರಿಸಿಟಿಯಲ್ಲಿ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅನ್ನು ಮುನ್ನಡೆಸುತ್ತಿದ್ದೇನೆ ಮತ್ತು ನನ್ನ ಜೊತೆಗೆ ಇದ್ದಾರೆ ಶ್ರೀ ಈಶ್ಕರಣ್ ಅವರು, ಸೆಂಟ್ರಿಸಿಟಿಯ ಚೀಫ್ ಇನ್ವೆಸ್ಟ್ಮೆಂಟ್ ಕೌನ್ಸಿಲರ್ ಮತ್ತು ಸಹಸ್ಥಾಪಕರಲ್ಲಿ ಒಬ್ಬರು. ಇಂದು ಈಶ್ಕರಣ್ ಅವರು ಒಂದು ದೊಡ್ಡ ಘೋಷಣೆ ಮಾಡಲು ಬಂದಿದ್ದಾರೆ. ಹಾಗಾದರೆ ದಯವಿಟ್ಟು ನಮಗೆ ಹೇಳಿ, ಯಾವ ಘೋಷಣೆ ಇದೆ ಎಂದು. ಇಂದು ವಿಶೇಷ ಘೋಷಣೆ ಎಂದರೆ ನಾವು ಈಗ ಪಿಎನ್ಎಸ್ ಮತ್ತು ಮ್ಯೂಚುವಲ್ ಫಂಡ್ ಟ್ಯುಟೋರಿಯಲ್ಗಳಂತೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ವಿಭಾಗದ ಮೇಲೆ ಟ್ಯುಟೋರಿಯಲ್ ಮತ್ತು ಲರ್ನಿಂಗ್ ಸೆಷನ್ಗಳನ್ನು ಆರಂಭಿಸಲು ಹೋಗುತ್ತಿದ್ದೇವೆ. ಇದು ಸೆಬಿ ಹೊಸ ವಿಭಾಗವನ್ನು ಆರಂಭಿಸಿದೆ. ಇದಕ್ಕೆ ಬಹಳಷ್ಟು ಆಸಕ್ತಿ ವ್ಯಕ್ತವಾಗುತ್ತಿದೆ. ಬಹಳಷ್ಟು ಪಾಲುದಾರರು ಇದರ ಬಗ್ಗೆ ತಿಳಿಯಲು ಬಯಸುತ್ತಾರೆ, ಪರೀಕ್ಷೆಯನ್ನು ಕ್ಲಿಯರ್ ಮಾಡಬೇಕೆಂದು ಬಯಸುತ್ತಾರೆ. ಹೀಗಾಗಿ ಅವರು ತಮ್ಮ ಕ್ಲೈಂಟ್ಗಳಿಗೆ ಇದನ್ನು ತೆಗೆದುಕೊಂಡು ಹೋಗಬಹುದು. ಹಾಗಾದರೆ ಈ ಪರೀಕ್ಷೆಯನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಯಾವ ಟಿಪ್ಸ್ ಮತ್ತು ಟ್ರಿಕ್ಸ್ಗಳಿವೆ, ಅವುಗಳನ್ನು ವಿವರವಾಗಿ ಇಲ್ಲಿ ಒಳಗೊಂಡಿರುತ್ತೇವೆ. ಅನುಜ್, ನೀವು ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ಹೇಳಿ. ಉದಾಹರಣೆಗೆ ಇದರ ಮಾದರಿ ಹೇಗಿದೆ, ಪರೀಕ್ಷೆಯ ರಚನೆ ಏನು, ಅದನ್ನು ಸ್ವಲ್ಪ ವಿವರಿಸಿ. ಹಾಗಾದರೆ ಸೆಬಿಯು ಹೊಸ ಇನ್ವೆಸ್ಟ್ಮೆಂಟ್ ಉತ್ಪನ್ನ ವರ್ಗವನ್ನು ಪರಿಚಯಿಸಿದೆ. ಇದನ್ನು ಎಸ್ಟೈಫ್ ಎಂದರೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ಕನಿಷ್ಠ ಹೂಡಿಕೆ 10 ಲಕ್ಷ ರೂಪಾಯಿ ಆಗಿರಬೇಕು. ಇಲ್ಲಿ ಫಂಡ್ ಮ್ಯಾನೇಜರ್ ಡೆರಿವೇಟಿವ್ಗಳನ್ನು ಬಳಸಬಹುದು. ಅವನು ಅನ್ಹೆಲ್ತ್ ಶಾರ್ಟ್ ಪೊಸಿಷನ್ ಅನ್ನು 20% ತೆಗೆದುಕೊಳ್ಳಬಹುದು ಮತ್ತು ಹೆಲ್ತ್ ಪೊಸಿಷನ್ ಕೂಡ ತೆಗೆದುಕೊಳ್ಳಬಹುದು. ಹಾಗಾಗಿ ಫಂಡ್ ಮ್ಯಾನೇಜರ್ ಡೆರಿವೇಟಿವ್ಗಳನ್ನು ಬಳಸಿಕೊಂಡು ಅನೇಕ ತಂತ್ರಗಳನ್ನು ಅನುಸರಿಸಬಹುದು. ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಬಳಸಬಹುದು. ಅವನು ಶಾರ್ಟ್ ಹೋಗಬಹುದು, ಲಾಂಗ್ ಹೋಗಬಹುದು. ಹೀಗಾಗಿ ಅನೇಕ ಇಂತಹ ತಂತ್ರಗಳನ್ನು ಬಳಸಿಕೊಂಡು ಫಂಡ್ ಮ್ಯಾನೇಜರ್ ನಿಮ್ಮ ಪೋರ್ಟ್ಫೋಲಿಯೋವನ್ನು ರೂಪಿಸುತ್ತಾನೆ. ಈಗ ಸೆಬಿ ಏನು ಬಯಸುತ್ತದೆ? ಆ ಇಬ್ಬರು ವ್ಯಕ್ತಿಗಳು ಮತ್ತು ಆ ಸಲಹೆಗಾರರು, ಡಿಸ್ಟ್ರಿಬ್ಯೂಟರ್ಗಳು ಸೇಫ್ನಲ್ಲಿ ಪವರ್ ಹೊಂದಿರುವವರು. ಅವರಿಗೆ ಒಂದು ಮೂಲಭೂತ ಕನಿಷ್ಠ ಅವಶ್ಯಕತೆ ಇದೆ, ಅಂದರೆ ಅವರು ಸೇಫ್ನ ಸಾಮಾನ್ಯ ಡೆರಿವೇಟಿವ್ಸ್ ಪರೀಕ್ಷೆ, ಅದು ಎನ್ಎಸ್ಸಿ ಅನ್ನೋದು, ಅದನ್ನು ಕ್ಲಿಯರ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡಲು 3 ಮುಖ್ಯ ಪುಸ್ತಕಗಳಿವೆ. ಮೊದಲನೆಯದು ಇಕ್ವಿಟಿ ಡೆರಿವೇಟಿವ್ಸ್, ಎರಡನೆಯದು ಕರೆನ್ಸಿ ಡೆರಿವೇಟಿವ್ಸ್ ಮತ್ತು ಮೂರನೆಯದು ಇಂಟರೆಸ್ಟ್ ರೇಟ್ ಡೆರಿವೇಟಿವ್ಸ್. ಹಾಗಾಗಿ ಈ 3 ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡುವುದು ಬಹಳ ಅಗತ್ಯ. 3 ಪುಸ್ತಕಗಳ ಪಾಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅದರ ನಂತರ ಮಾತ್ರ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು. ಅದಕ್ಕಾಗಿಯೇ ನಾವು ಈ ವಿಡಿಯೋಗಳನ್ನು ತಯಾರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಹಾಗಾದರೆ ಈಶ್ಕರಣ್, ನೀನು ನನಗೆ ಹೇಳು, ಯಾವ ರೀತಿಯಲ್ಲಿ ECIF ನಮ್ಮ ಪಾಲುದಾರರ ಎಂ ಬೆಳೆಯಲು ಸಹಾಯ ಮಾಡಬಹುದು ಎಂದು. ಒಂದು ಹೊಸ ವರ್ಗವನ್ನು ಪರಿಚಯಿಸಿದಾಗ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳುವನು. ಅದು ಒಂದು ಅಭಿವೃದ್ಧಿಗೊಂಡ ವರ್ಗವಾಗಿದ್ದು, ಅದನ್ನು ಅರ್ಥ ಮಾಡಿಕೊಂಡು ತನ್ನ ಕ್ಲೈಂಟ್ಗಳು ಮತ್ತು ಪ್ರಾಸ್ಪೆಕ್ಟ್ಗಳ ಬಳಿಗೆ ಹೋಗಬಹುದು. ಅವನಿಗೆ ಯಾವಾಗಲೂ ಫಸ್ಟ್ ಮೂವರ್ ಅಡ್ವಾಂಟೇಜ್ ಇರುತ್ತದೆ. ಅವನು ಹೆಚ್ಚು ಅರ್ಟ್ ಕಾರ್ನರ್ ಮಾಡಬಹುದು. ಯಾಕೆಂದರೆ ಸ್ಪರ್ಧೆ ಇದನ್ನು ಓದಿರೋದಿಲ್ಲ, ತಿಳಿದಿರೋದಿಲ್ಲ. ಹಾಗಾಗಿ ನೀವು ನಿಮ್ಮನ್ನು ಅಭಿವೃದ್ಧಿಪಡಿಸಿಕೊಂಡು ಉತ್ತಮ ವೆಲ್ತ್ ಮ್ಯಾನೇಜರ್ ಆಗಲು ಪ್ರಯತ್ನಿಸಿದಾಗ, ಈ ಉತ್ಪನ್ನದ ಫಿಟ್ಮೆಂಟ್ ಅನ್ನು ನೀವು ಅರ್ಥ ಮಾಡಿಕೊಂಡರೆ, ಅದರ ನೆಟಿಗ್ರಿಟೀಸ್ ಅನ್ನು ತಿಳಿದುಕೊಂಡರೆ, ನೀವು ಆತ್ಮವಿಶ್ವಾಸದಿಂದ ನಿಮ್ಮ ಕ್ಲೈಂಟ್ಗಳ ಬಳಿಗೆ ಮತ್ತು ನಿಮ್ಮ ಪ್ರಾಸ್ಪೆಕ್ಟ್ಗಳ ಬಳಿಗೆ ತೆಗೆದುಕೊಂಡು ಹೋಗಬಹುದು. ಇದು ಕೊನೆಯಲ್ಲಿ ನಿಮಗೆ ಹೆಚ್ಚು ಅರ್ಟ್ ಕಾರ್ನರ್ ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಇದು ಹೊಸ ಇನ್ವೆಸ್ಟ್ಮೆಂಟ್ ಕ್ಲಾಸ್, ಹೊಸ ಉತ್ಪನ್ನವಾಗಿದೆ. ಅದಕ್ಕಾಗಿ ಜನರಿಗೆ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತಿದೆ. ಆದರೆ ನಾವು ನಮ್ಮ ಕರಿಕ್ಯುಲಮ್ ಅನ್ನು ರೂಪಿಸುವ ರೀತಿಯಲ್ಲಿಯೇ ಮತ್ತು ವಿಡಿಯೋಗಳನ್ನು ಬಹಳ ಸರಳ ಭಾಷೆಯಲ್ಲಿ ಪೋಸ್ಟ್ ಮಾಡುವ ರೀತಿಯಲ್ಲಿಯೇ ಅದನ್ನೇ ನಾನು ಮತ್ತೆ ಪ್ರಯತ್ನಿಸುವೆ. 3 ಪುಸ್ತಕಗಳಿವೆ ಮತ್ತು ಆ 3 ಪುಸ್ತಕಗಳಲ್ಲಿಯೂ ಪ್ರತಿ ಪುಸ್ತಕದಲ್ಲೂ 12 ಅಧ್ಯಾಯಗಳಿವೆ. ಪ್ರತಿ ಅಧ್ಯಾಯದ ವಿಡಿಯೋವನ್ನು ನಾವು ತುಂಬಾ ಸರಳ ಭಾಷೆಯಲ್ಲಿ ಪೋಸ್ಟ್ ಮಾಡುವ ಪ್ರಯತ್ನ ಮಾಡುತ್ತೇವೆ ಮತ್ತು ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋವನ್ನು ನಾವು PNSಗೆ ಮಾಡಿದ್ದಂತೆ ಅದೇ ರೀತಿಯ ವಿಡಿಯೋವನ್ನು ನಾವು SIFಗೂ ಮಾಡುತ್ತೇವೆ ಮತ್ತು ಅದನ್ನು ಪೋಸ್ಟ್ ಮಾಡುತ್ತೇವೆ. ಹಾಗಾಗಿ ಇದು ನನ್ನ ಎಲ್ಲರಿಗೂ ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ತುಂಬಾ ಗಮನದಿಂದ ನೋಡಿ ಮತ್ತು ನಂತರ ನಾನು ಕೆಲವು ಪ್ರಶ್ನೋತ್ತರಗಳನ್ನು ಕೂಡ ಇದರಲ್ಲಿ ಒಳಗೊಂಡಿರುತ್ತೇನೆ. ನಂತರ ನೀವು ನಿಮ್ಮ ಪರೀಕ್ಷೆಗೆ ಹೋಗಿ. ಮತ್ತು ಕೊನೆಯಲ್ಲಿ ತುಂಬಾ ಧನ್ಯವಾದಗಳು ಗೆಳೆಯರೇ, ನೀವು ನಮ್ಮ ಥಮಸ್ ವಿಡಿಯೋವನ್ನು ಇಷ್ಟು ಪ್ರೀತಿಯಿಂದ ನೋಡಿದ್ದೀರಿ ಮತ್ತು ಆ ವಿಡಿಯೋಗಳಿಗೆ 4 ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆಗಳಿವೆ. ನೀವು ನಮಗೆ ತುಂಬಾ ಉತ್ತಮ ಬೆಂಬಲ ನೀಡಿದ್ದಾರೆ. ನೀವು ಏನಾದರೂ ಸೇರಿಸಲು ಇಚ್ಛಿಸಿದರೆ, ಹೀಗಾಗಿ ಈ ವರ್ಗವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ವಿಶೇಷವಾಗಿಸಿಕೊಳ್ಳಿ ಮತ್ತು ಹೋಗಿ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅನ್ನು ಮಾರಾಟ ಮಾಡಿ. ಹೀಗಾಗಿ ನಿಮ್ಮ ಕ್ಲೈಂಟ್ ನಿಮಗೆ ವಿಶೇಷತೆ ನೀಡುತ್ತಾನೆ. ಇದರಿಂದ ಎಲ್ಲರಿಗೂ ಧನ್ಯವಾದಗಳು. ನೀವು ಎಲ್ಲರೂ ಇದನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳಿ ಮತ್ತು ಪರೀಕ್ಷೆಯನ್ನು ತೇರ್ಗಡೆಯಾಗಲಿ ಎಂದು ನಿರೀಕ್ಷಿಸುತ್ತಿದ್ದೇನೆ. ನಿಮಗೆಲ್ಲ ಶುಭಾಶಯಗಳು, ಧನ್ಯವಾದಗಳು. ಮತ್ತು ಇನ್ನೊಂದು ವಿಷಯ, ನಾವು ಇಂದು ಬಿಡುಗಡೆ ಮಾಡಲಿರುವ ಈ ವಿಡಿಯೋವನ್ನು 7 ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಹೌದು, ನಾವು ಈ ವಿಡಿಯೋಗಳನ್ನು 7 ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಮಾಡುತ್ತೇವೆ. ದಯವಿಟ್ಟು ಅವನ್ನು ಚೆನ್ನಾಗಿ ನೋಡಿ. ತುಂಬಾ ಧನ್ಯವಾದಗಳು.